ಮೈಸೂರು ಮೂಡಾ ಸೈಟ್ ಹಂಚಿಕೆಯಲ್ಲಿ ಗೋಲ್ಮಾಲ್ ವಿಚಾರ ಕಾನೂನಾತ್ಮಕವಾಗಿ ಸಿಎಂ ಕುಟುಂಬಕ್ಕೆ ನಿವೇಶನವನ್ನ ಹಂಚಲಾಗಿದೆ. ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮೂಡಾ ಅನಧಿಕೃತವಾಗಿ ಭೂಮಿ ಸ್ವಾಧೀನವನ್ನ ಮಾಡಿಕೊಂಡಿದೆ. ಸಿಎಂ ಕುಟುಂಬದವರು ಇಂತಹ ಕಡೆ ನಿವೇಶನ ಕೊಡಿ ಅಂತ ಕೇಳಲಿಲ್ಲ. ಸಿಎಂ ಕುಟುಂಬಕ್ಕೆ ಬಂದಿರುವ ನಿವೇಶನ 100% ಕಾನೂನಾತ್ಮಕವಾಗಿದೆ. ಹಗರಣದ ಬಗ್ಗೆ ಸಮಗ್ರವಾಗಿ ತನಿಖೆ ಆಗ್ತಿದೆ ಅಂತ ಮಹದೇವಪ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿರೋದು ನಿಮಗೆಲ್ಲ ಗೊತ್ತಿರುವ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಕಾನೂನಾತ್ಮಕವಾಗಿಯೇ ಇದೆಲ್ಲವೂ ಕೂಡ ಆಗಿದೆ. ಹಗರಣದ ಬಗ್ಗೆ ಸಮಗ್ರವಾಗಿ ತನಿಖೆ ಆಗ್ತಾ ಇದೆ ಅಂತ ಮಹದೇವಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2004ರಲ್ಲಿ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಖರೀದಿ ಮಾಡಿ ಕೆಸರಿನಲ್ಲಿ 2010ರಲ್ಲಿ ಅವರ ಅಕ್ಕ ಅವರಿಗೆ ಕೊಟ್ಟಿದ್ದಾರೆ. ದಾನಪತ್ರ ಅಂತ ಕುಂಕುಮ ಇದು ಹಿಂದೂ ಸಾಂಪ್ರದಾಯಿಕವಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅದು ಅವ್ರ ಜಮೀನು. ಈ ಜಮೀನು ಹಿಂದೆ ಒಬ್ಬರು DC ಅವರು ಆ್ಯಕ್ಷನ್ ಮಾಡಿದ್ದಾರೆ. ಬಹಿರಂಗ ಹರಾಜು ಪಬ್ಲಿಕ್ ಆ್ಯಕ್ಷನ್ನಲ್ಲಿ ಜವರಯ್ಯ ಅನ್ನೋರು ನಿಂಗಾ ಬಿನ್ ಜವರ ಅನ್ನೋರು ಆ್ಯಕ್ಷನ್ನಲ್ಲಿ 100 ರೂಪಾಯಿ ಕೊಂಡ್ಕೊಂಡು ಟ್ರೆಷರಿಗೆ ದುಡ್ಡು ಕಟ್ಟಿದ್ದಾರೆ. ಸೊ ದಿ ಲ್ಯಾಂಡ್ ವಾಸ್ ಆ್ಯಕ್ಷನ್ ಪಬ್ಲಿಕ್ಲಿ ಬೈ ದೆನ್ DC ಇನ್ ದಿ ಇಯರ್ 1985. ಅವರು ಆ್ಯಕ್ಷನ್ ತಗೊಂಡು ಟ್ರೆಷರಿ ಕಟ್ಟಾದಮೇಲೆ ಸೊ ದಿಟ್ ಈಸ್ ನಾಟ್ ಎ PTCL ಲ್ಯಾಂಡ್, ಅದು ಗ್ರ್ಯಾಂಟ್ ಅಲ್ಲ, ಆ್ಯಕ್ಷನ್ ತಗೊಂಡಿರೋದು. ಸಿದ್ದರಾಮಯ್ಯನವರು ಈ ಸಾರಿ ನಾವು ಬಂದ ಮೇಲೆ PTCL ಕಾಯ್ದೆ ರದ್ದಾಗಿತ್ತು. PTCL ಕಾಯ್ದೆ ರದ್ದಾಗಿ 2017 ಸುಪ್ರೀಂ ಕೋರ್ಟ್ 2 ದಿನ ಗಂಟ ಕೊಡ್ತೀರಿ ಅಂತೇಳಿ ಮಾಡಿದ್ಮೇಲೆ ಹಿಂದೆ ಈ BJP ಸರ್ಕಾರ ಇದನ್ನು ಒಮ್ಮೆಲೆ ಎಲ್ಲ ಅರ್ಜಿನೂ ಮಾಡಿ ACDCಗೆ ಆರ್ಡರ್ ಮಾಡಿಬಿಟ್ರು. ಎಲ್ಲ ದಲಿತರದ್ದು ಲಕ್ಷಾಂತರ ಅರ್ಜಿಗಳನ್ನು ವಿಲೇವಾರಿ ಮಾಡೋಕ್ಕೆ ಔಟ್ರೈಟ್ ಎಲ್ಲ ದಲಿತ ಸಂಘಟನೆಗಳೆಲ್ಲ ಬಂದು ನನಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಕಾಂಗ್ರೆಸ್ ಪಾರ್ಟಿಗೆ ಮನವಿ ಮಾಡಿದ್ಮೇಲೆ ನಾವು ಒಂದು PTCL ಕಾಯ್ದೆ 2004ರಲ್ಲಿ